ನಮಸ್ಕಾರ. ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 544ನೇ ತರಗತಿಯಲ್ಲಿದ್ದೀವಿ. ಇವತ್ತು ಒಂದು ದಿಂಬು, ಗುಂಡಿನ ದಿಂಬು ಅಥವಾ ಒಂದು 2-3 ಫ್ಲ್ಯಾಟ್ ದಿಂಬು. ಯು ಕ್ಯಾನ್ ಯೂಸ್ ಇದರ್ ಎ ರೌಂಡ್ ಪಿಲ್ಲೋ ಲೈಕ್ ದಿಸ್ ಆರ್ couple of flat pillows. ಮೊದಲಿಗೆ ಸ್ವಸ್ತಿಕಾಸನದಿಂದ ಇದ್ರ ಮೇಲೆ ಕೂತ್ಕೊಳ್ಳಿ. ಸಿಟ್ ಆನ್ ದಿ ಎಡ್ಜ್ ಆಫ್ ದಿ bolster. ನಾವು ಕೀಪ್ ದಿ ರೈಟ್ ಲೆಗ್ ಫೋಲ್ಡೆಡ್ ಆ್ಯಸ್ ಸಚ್. ಹೀಗೆ ಇರಲಿ. ಎಡಗಾಲನ್ನು ಹಿಂದಕ್ಕೆ ಚಾಚಬೇಕು. ಯು ಹ್ಯಾವ್ ಟು ಸ್ಟ್ರೆಚ್ ದಿ ಲೆಫ್ಟ್ ಲೆಗ್ ಬ್ಯಾಕ್. ನೇರವಾಗಿ ಕೂತ್ಕೋಬೇಕು. ಚೆಸ್ಟ್ ಆ್ಯಂಡ್ ನೇವಲ್ ಅಪ್. ಸೊ ಯು ಕ್ಯಾನ್ ಫೀಲ್ ದಿ ಸ್ಟ್ರೆಚ್ ಇನ್ ದಿ ಲೆಫ್ಟ್ thigh, left hip. It's something very easy to do. For people who find even this difficult, they can increase the height maybe a little more by keeping 1 or 2 blankets. ಯಾರಿಗೆ ಇದು ಸಹ ಕಷ್ಟ ಆಗುತ್ತೋ ಅಂತ ಅವ್ರು 1-2 ಬ್ಲ್ಯಾಂಕೆಟ್ನ ಇಟ್ಕೊಂಡು ಮಾಡ್ಬೋದು. ಇದು ಆರಂಭಿಕ ಹಂತ. ಇಲ್ಲಿ ನಿಧಾನವಾಗಿ ಉಸಿರು ತೊಗೊಳ್ಳಿ, ನಿಧಾನವಾಗಿ ಉಸಿರು ಬಿಡಿ. ಇದು ಈ ತೊಡೆಯ ಸ್ನಾಯುಗಳು. ಇಲ್ಲಿ ತಾವು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮುಂದುಗಡೆ ಇರತಕ್ಕಂತಹ ತೊಡೆ ಮತ್ತು ಹಿಂಬದಿಯಲ್ಲಿರ್ತಕ್ಕಂಥದ್ದು. ಒಂದು ಈ ಮಡಚಿಕೆಗಳನ್ನು ಉಪಯೋಗಿಸ್ಕೊತಾ ಇದೆ, ಇನ್ನೊಂದು ಈ ಚಾಚುವಿಕೆಯನ್ನು ಉಂಟು ಮಾಡುವ ಸ್ನಾಯುಗಳನ್ನು ಬಳಸ್ಕೊತಾ ಇದೆ. ಹಿಯರ್ ಬೋತ್ ದಿ ಹಿಪ್ ಫ್ಲೆಕ್ಸರ್ಸ್ ಆ್ಯಂಡ್ ಎಕ್ಸ್ಟೆನ್ಸರ್ಸ್ ಆರ್ ಪುಟ್ ಟು ಯೂಸ್. So it's a very mild way of doing because of this supports. ಏಕಾಏಕಿ ಅದನ್ನು ಹಾಗೆ ಸಂಪೂರ್ಣ ನೆಲದ ಮೇಲೆ ಕೂತ್ಕೋಬೇಡಿ, ಕಾರಣ ಅದು ನಮ್ಮ ಸ್ನಾಯು ವ್ಯವಸ್ಥೆ ಒಗ್ಗಿಕೋಬೇಕು. ಈಗ ಈ ಎಡಗಾಲನ್ನು ಮುಂದಕ್ಕೆ ತೆಗೆದುಕೊಳ್ಳಿ. ಎಡಗಾಲನ್ನು ನೆಲದ ಮೇಲೆ ಮಡಚಿಟ್ಕೋಬೇಕು. ಬಲಗಾಲನ್ನು ಹಿಂದಕ್ಕೆ ಚಾಚಬೇಕು. ಎದೆ ಮಧ್ಯಭಾಗ ಮೇಲಕ್ಕೆ ನೇರವಾಗಿ ಕೂತ್ಕೊಂಡಿರಬೇಕು. ಇಲ್ಲಿ ತಾವು ಗಮನಿಸ್ಬೇಕು, ಇಡೀ ಈ ಸ್ನಾಯು ವ್ಯವಸ್ಥೆ ಚೆನ್ನಾಗಿ ಚಾಚಲ್ಪಡುತ್ತೆ. ಮತ್ತು ಅಸ್ಥಿಕೋರದ ಅಂಗಾಂಗಗಳು ಒಳ್ಳೆಯ ಚಾಚುವಿಕೆಯನ್ನು ಪಡ್ಕೊಳ್ಳುತ್ತೆ. ಪೃಷ್ಠದ ಕೀಲು ಮತ್ತು ಸೊಂಟದ ಭಾಗ ಇದು ಸಹ ಇಲ್ಲಿ ಒಂದು ಉಪಯುಕ್ತವಾದಂತಹ ಚಲನೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸುಮಾರು 30 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಆಸನದಲ್ಲಿ ವಿರಮಿಸಬೇಕು. ಮತ್ತು ಇಲ್ಲಿ ತಾವು ಗಮನಿಸಬೇಕು, ಹಿಂಬದಿಯಲ್ಲಿರ್ತಕ್ಕಂಥ ಕಾಲು ನೇರವಾಗಿ ದಿಂಬಿನ ದಿಕ್ಕಿನಲ್ಲೇ ಚಾಚಲ್ಪಟ್ಟಿರಬೇಕು. ಟು ಸ್ಟ್ರೆಚ್ ಇನ್ ದಿ ಸೇಮ್ ಲೈನ್ ಪ್ಯಾರಲಲ್ ಟು ದಿ bolster. ಮತ್ತು ಬಲಗಾಲನ್ನು ಮಡಚಿಟ್ಕೊಳ್ಳಿ. ಈಗ ಮತ್ತೊಮ್ಮೆ ರಿಪೀಟ್. ಎಡಗಾಲನ್ನು ಹಿಂದಕ್ಕೆ ಚಾಚಬೇಕು. ಸಿಟ್ ಅಟ್ ದಿ ಎಡ್ಜ್. ಕರೆಕ್ಟ್. ಎದೆ ಮಧ್ಯಭಾಗ ಮೇಲಕ್ಕೆ. ಈಗ 2 ಕೈಗಳನ್ನು ಮೇಲಕ್ಕೆ ಚಾಚಿ. ಸ್ಟ್ರೆಚ್ both arms up. Palm should face each other. Keep on stretching. ಸೊ ಏನಾಗುತ್ತೆ, ನಾವು ಈ ಪೃಷ್ಠದ ಭಾಗದಿಂದ ದೇಹದ ಮೇಲ್ಭಾಗವನ್ನು ಕೆಳಕ್ಕೆ ತಳ್ತಾ ಇರಬೇಕು. ಕೈಗಳಿಂದ ಮೇಲೆ ಕೆಳಿತಾ ಇರಬೇಕು. ಇನ್ ಎಫೆಕ್ಟ್ ಯು ಹ್ಯಾವ್ ಟು ಸ್ಟ್ರೆಚ್ ದಿ ಪೆಲ್ವಿಸ್ ಆ್ಯಂಡ್ ದಿ ಅಬ್ಡಾಮಿನಲ್ ಕ್ಯಾವಿಟೀಸ್. ಸೊ ಫ್ರಮ್ ದಿ ಹಿಪ್ ಹೋಲ್ಡ್ ದಿ ಟ್ರಂಕ್ ಡೌನ್. ಫ್ರಮ್ ದಿ ಆರ್ಮ್ಸ್ ಪುಲ್ ದಿ ಟ್ರಂಕ್ ಅಪ್. ವಿತ್ ನೆಟ್ ಎಫೆಕ್ಟ್ ಯು ಶುಡ್ ಗೆಟ್ both at the pelvis and the abdominal cavities. They should get a nice stretch. And you should use the breathing properly. ಉಸಿರಾಟವನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಬಳಸಬೇಕು. ಕೈಗಳನ್ನು ಕೆಳಕ್ಕಿಳಿಸಿ ಬದಲಾಯಿಸಿ. ಬಲಗಾಲನ್ನು ಹಿಂದಕ್ಕೆ ಚಾಚಿ ಮೊದಲು ನೇರವಾಗಿ ಕೂತ್ಕೋಬೇಕು.
ಆಮೇಲೆ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಬೇಕು. ಸ್ಟ್ರೆಚ್ ಬೋತ್ ಆರ್ಮ್ಸ್. ಹಸ್ತ ಒಂದನ್ನೊಂದು ನೋಡಲಿ, ಎದೆ ಮಧ್ಯಭಾಗ ಮೇಲಕ್ಕೆ. ಸೊ ಈ ಕೈಗಳಿಂದ ಚೆನ್ನಾಗಿ ಎಳಿತಾರೆ. ಕೀಪ್ ಆನ್ ಸ್ಟ್ರೆಚಿಂಗ್ ಫ್ರಮ್ ದಿ ಆರ್ಮ್ಸ್, ಕೀಪ್ ಆನ್ ಪುಷಿಂಗ್ ದಿ ಟ್ರಂಕ್ ಡೌನ್ ಫ್ರಮ್ ದಿ ಹಿಪ್ಸ್ ಸೊ ದಟ್ ಯು elongate complete spinal column and especially the abdominopelvic cavity, and use the breath properly so that you can massage the intestinal and the urogenital organs. ಅವುಗಳನ್ನು ಚೆನ್ನಾಗಿ ಆಂತರಿಕ ಅಂಗಮರ್ದನಕ್ಕೆ ಒಳಪಡಿಸಬೇಕು. ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಬಲಗಾಲನ ಮುಂದಕ್ಕೆ ತೆಗೆದುಕೊಳ್ಳಿ, ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ.